ಜೈ ಹನುಮಾನ್. ಸೊ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಬಾಡಿನ ತಂಪಾಗಿಡುವಂಥ ಒಂದು ಸ್ವೀಟ್ ರೆಸಿಪಿನ ಹೆಸರುಬೇಳೆ ಪಾಯಸನ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ಸ್ವೀಟಾಗೂ ಮಾಡ್ಕೊಬೋದು, ಜೊತೆಗೆ ಉಪ್ಪನ್ನು ಸಹ ಹಾಕಿ ಮಾಡ್ಕೊಬೋದು. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ಇದೇ ಥರ ಒಳ್ಳೆ ಬೇಸಿಗೆಯಲ್ಲಿ ನಮ್ಮ ಬಾಡಿನ ತಂಪಾಗಿರುವಂಥ ಒಂದು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಮೊದಲಿಗೆ ಸೊ ಇಲ್ಲಿ ಯಾವುದೇ ಹೆಸರುಬೇಳೆ ಹುರಿಯೋದು ಏನು ಬೇಡ, ಹಾಗೇ ಸಿಂಪಲಾಗಿ ಮಾಡ್ಕೊಬೋದು. ಸೊ ಕಾಳನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಹೆಸರುಬೇಳೆನ ಚೆನ್ನಾಗಿ ವಾಶ್ ಮಾಡಬೇಕು, ಯಾಕಂದರೆ ಇದರಲ್ಲಿ ಸ್ವಲ್ಪ ಗಲೀಜು ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು 2-3 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಸೊ ಈ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಜಸ್ಟ್ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಇದಕ್ಕೆ ಬೆಲ್ಲನಾದರೂ ಹಾಕ್ಕೊಳ್ಳಿ ಅಥವಾ ಕಲ್ಸಕ್ಕರೆನಾದರೂ ಹಾಕ್ಕೊಳ್ಳಿ. ಸೊ ಇಷ್ಟಕ್ಕೆ ನೀವು ಸ್ಟಾಪ್ ಮಾಡ್ಬೋದು. ಸೊ ಒಂದು ಕುದಿಸ್ಕೊಂಡು ಹಾಗೇ ಕುಡಿಬೋದು. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕು ಅಂದರೆ ಕೊಬ್ಬರಿ ಮತ್ತು ಏಲಕ್ಕಿನ ಹಾಕಿ ಒಂದೇ ಒಂದು ಲವಂಗನ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡಿ, ಇವಾಗ ನೀವು ಹಾಲಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಬರೀ ಕೊಬ್ಬರಿ ಆದರೂ ಹಾಕ್ಬೋದು, ಅಥವಾ ಹಾಗೇ ಬೇಯಿಸ್ಬಿಟ್ಟು ಸ್ವಲ್ಪ ಉಪ್ಪು ಅಥವಾ ಸಕ್ಕರೆ ಹಾಕ್ಕೊಂಡಾದರೂ ಕುಡಿಬೋದು, ಅಥವಾ ಸಕ್ಕರೆನ ಸ್ಕಿಪ್ ಮಾಡಿ ಸ್ವೀಟ್ನ ಸ್ಕಿಪ್ ಮಾಡಿ ಉಪ್ಪು ಹಾಕ್ಕೊಂಡಾದರೂ ಕುಡಿಬೋದು. ಇಷ್ಟು ಮಾಡಿ ಒಂದು ಕುದಿನ ಕುದಿಸಿದ್ರೆ ಸೂಪರಾಗಿರೋಂಥ ಒಂದು ಪಾಯಸ ರೆಡಿ ಆಗುತ್ತೆ. ಒಂದು ಸತಿ ಈ ರೀತಿ ಟ್ರೈ ಮಾಡಿ. ಎಷ್ಟು ಸಿಂಪಲ್ಲಾಗಿ ನಮ್ಮ ಬಾಡಿ ಕೂಲ್